ಶಲೋಮ್. ಇದನ್ನು ವೀಕ್ಷಿಸ್ತಾ ಇರುವಂತ ಪ್ರತಿ ಕ್ರೈಸ್ತ ಸಮುದಾಯಕ್ಕೆ ರಕ್ಷಕನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆಯನ್ನು ಸಲ್ಲಿಸುತ್ತೇನೆ. ಪ್ರಿಯ ದೇವರ ಮಕ್ಕಳೇ, ಈ 2025 ಡಿಸೆಂಬರ್ ಕ್ರಿಸ್ಮಸ್ ನಾವು ಅನೇಕ ವಿಡಿಯೋಗಳನ್ನ ನೋಡ್ತಾ ಇದ್ವು. ಅಲ್ಲಿ ಸಮಸ್ಯೆಯನ್ನು ಮಾಡಿದ್ರು, ಇಲ್ಲಿ ಸಮಸ್ಯೆಯನ್ನು ಮಾಡಿದ್ರು ಅಂತ. ನಾನು ಮೊಟ್ಟ ಮೊದಲನೇದಾಗಿ ನಿಮಗೆ ಮತ್ತು ನನ್ನನ್ನು ಸೇರಿಸಿಕೊಂಡು ಇಡೀ ಭಾರತ ದೇಶದ ಕ್ರೈಸ್ತತ್ವಕ್ಕೆ ಒಂದು ಸಲಹೆಯನ್ನು ಕೊಡ್ಲಿಕ್ಕೆ ಬಯಸ್ತೇನೆ. ಏನಂತಂದ್ರೆ, ಅವನು ಯಾರೋ ಬಂದು ಕ್ರಿಸ್ಮಸ್ ಆಚರಿಸಬಾರ್ದು ಅಂತ ತೊಂದರೆ ಕೊಡ್ತಾ ಇದ್ದೇನೆ ಅಂತಂದ್ರೆ ಅದರ ಅರ್ಥ ಇದು ನಮ್ಮ ಫೇಲ್ಯೂರ್, ಕ್ರೈಸ್ತತ್ವದ ಫೇಲ್ಯೂರ್. ಬೇರೆ ಯಾರ ಮೇಲೇನೂ ಇಲ್ಲಿ ಗೂಬೆ ಕೂರಿಸುವಂತ ಅವಶ್ಯಕತೆ ಇಲ್ಲ. ಯಾಕೆಂತಂದ್ರೆ ನಮ್ಮೊಳಗಡೆ ಇರ್ತಕ್ಕಂಥ ಆ ಭಿನ್ನಾಭಿಪ್ರಾಯಗಳು, ನಮ್ಮೊಳಗಡೆ ಇರ್ತಕ್ಕಂಥ ಆ ಗುಂಪುಗಾರಿಕೆ, ನಮ್ಮೊಳಗಡೆ ಇರ್ತಕ್ಕಂಥ ಆ ದ್ವೇಷಗಳು, ಅಸೂಯೆಗಳು, ಒಬ್ಬರನ್ನ ಕಂಡ್ರೆ ಒಬ್ರಿಗಾಗದೇ ಇರುವಂತ ಪರಿಸ್ಥಿತಿ, ಇವೆಲ್ಲವನ್ನ ಕಂಡು ಶತ್ರು ಏನ್ ಮಾಡ್ತಾನೆ ಅಂತಂದ್ರೆ ನಮ್ಮ ಮೇಲೆ ದಾಳಿಯನ್ನು ಮಾಡ್ತಾನೆ. ಯಾವಾಗ ನಾವು ಇತಿಹಾಸ ನೋಡ್ಕೊಂಡು ಬರೋದಾದ್ರೆ ಇತಿಹಾಸ ಕಾಲಗಳಿಂದಲೂ ಎಲ್ಲಿ ಒಡುಕುಗಳಿದೆಯೋ, ಎಲ್ಲಿ ಭಿನ್ನಾಭಿಪ್ರಾಯಗಳಿದೆಯೋ ಅವರು ಸೋಲ್ತಾ ಬಲ್ತಾನೇ ಇದ್ದಾರೆ. ಇತಿಹಾಸವನ್ನು ಸ್ವಲ್ಪ ತಿರುಗಿಸಿ ನೋಡಿ. ಕ್ರೈಸ್ತತ್ವ ಮಾತ್ರವಲ್ಲದೆ ಹಿಂದುತ್ವ, ಮುಸ್ಲಿಮತ್ವ ಇವೆಲ್ಲವುಗಳನ್ನು ದೂರ ಇಟ್ಟು ಮನುಷ್ಯರಾಗಿ ಭಾರತ ದೇಶದಲ್ಲಿ ಹುಟ್ಟಿರುವಂತ ನಾವುಗಳು ಪರೀಕ್ಷೆ ಮಾಡುವಾಗ ಹಿಂದಿನ ಕಾಲದಿಂದಲೂ ಏಕೆ ದಬ್ಬಾಳಿಕೆಗಳು ನಡೀತು, ಏಕೆ ದೌರ್ಜನ್ಯಗಳು ನಡೀತು, ಏಕೆ ಈ ಎಲ್ಲಾ ಪರಿಸ್ಥಿತಿಗಳಲ್ಲಿ ದೇಶ ಹಾದು ಹೋಯಿತು ಅಂತಂದ್ರೆ ಅಲ್ಲಿರ್ತಕ್ಕಂಥ ಭಿನ್ನಾಭಿಪ್ರಾಯಗಳು, ಮನುಷ್ಯ ಮಧ್ಯದಲ್ಲಿರ್ತಕ್ಕಂಥ ದ್ವೇಷ ಭಾವನೆ, ಪ್ರೀತಿ ಇಲ್ಲದೆ ಇರುವಂತ ಭಾವನೆ, ಒಬ್ಬರನ್ನೊಬ್ಬರು ಸಹಿಸಿಕೊಳ್ಳದೆ ಇರುವಂತ ಭಾವನೆಗಳೇ ಇನ್ನೊಬ್ಬರು ನಮ್ಮ ಮೇಲೆ ದಬ್ಬಾಳಿಕೆ ಮಾಡಲಿಕ್ಕೆ ಆಸ್ಪದವಾಯಿತು. ಅದೇ ರೀತಿ ಕ್ರೈಸ್ತತ್ವದಲ್ಲಿ ಕೂಡ ಎಷ್ಟು ಭಿನ್ನಾಭಿಪ್ರಾಯಗಳಿದೆ. ಒಬ್ಬರನ್ನ ಕಂಡ್ರೆ ಒಬ್ಬರಿಗಾಗದೇ ಇರುವಂತ ಪರಿಸ್ಥಿತಿ, ಒಂದು ಡಿನಾಮಿನೇಷನ್ ಕಂಡ್ರೆ ಇನ್ನೊಂದು ಡಿನಾಮಿನೇಷನ್ ದ್ವೇಷ ಮಾಡುವಂತ ಪರಿಸ್ಥಿತಿ, ಮಾತ್ರವಲ್ಲದೆ ಒಬ್ಬ ಮನುಷ್ಯ ತಾನು ಮೇಲ್ ಬರಬೇಕೆಂಬುದಾಗಿ ಯೋಚಿಸುವಾಗ ಇನ್ನೊಬ್ಬರನ್ನ ತುಳಿಯುವಂತ ಒಂದು ಪ್ರಕ್ರಿಯೆ, ಇವೆಲ್ಲವುಗಳು ಕೂಡ ನಮ್ಮ ಸೋಲುವಿಕೆಗೆ ಕಾರಣಗಳು. ಈ ಸೋಲುವಿಕೆಯನ್ನು ನಾವು ಗಟ್ಟಿ ಮಾಡಿಕೊಂಡಾಗ ನೆಹೇಮಿಯನು ದೇವಾಲಯವನ್ನು ಕಟ್ಟಲಿಕ್ಕೆ ಬಂದ, ನೆಹೇಮಿಯನು ಗೋಡೆಯನ್ನ ಕಟ್ಟಲಿಕ್ಕೆ ಬಂದ, ಬಿದ್ದು ಹೋದ ಗೋಡೆಯನ್ನು ಕಟ್ಟಲಿಕ್ಕೆ ಬಂದ. ಇವತ್ತು ಕ್ರಿಸ್ತನ ಶರೀರವಾಗಿ ನಾವು ಎದ್ದೋಳದ ಹೊರತು ನಾವು ಅವರನ್ನ ಏನಂದ್ರೂ ಕೂಡ ಪ್ರಯೋಜನ ಇಲ್ಲ. ಆದುದರಿಂದ ನಾವು ಮೊದಲು ಒಟ್ಟಾಗೋಣ, ನಾವು ಒಂದಾಗೋಣ. ಅಯ್ಯೋ, ಒಂದಾಗೋದು ತುಂಬಾ ಕಷ್ಟ, ಒಂದಾಗೋದು ತುಂಬಾ ಕಷ್ಟ ಅನ್ನುವಂತ ನೀನು ಮೊದಲು ಒಂದಾಗು. ಅದಕ್ಕೇನೆ ನಾವು ಇಂಟರ್ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಆಂಟಿ ಕರಪ್ಷನ್ ಸೋಷಿಯಲ್ ಜಸ್ಟಿಸ್ ಕಮಿಷನ್ ಎಂಬಂತ ಒಂದು ಸಂಸ್ಥೆಯನ್ನ ನಾವು ಹುಟ್ಟಿ ಹಾಕಿದ್ದೇವೆ. ಕರ್ನಾಟಕ ಮಾತ್ರವಲ್ಲದೆ ಭಾರತ ದೇಶದ ಪ್ರತಿ ಹಳ್ಳಿಗೂ ಪ್ರತಿ ಪ್ರಜೆಗೂ ನಾವು ತಲುಪಬೇಕೆಂಬಂತ ಆಶೆ. ಯಾಕೆ ಅಂತ ಈಗ ನಾನು ಹೇಳ್ತೇನೆ. ಈಗ ನಾನು ಮಾತನಾಡುವಂಥದ್ದು ಕ್ರಿಸ್ತ ವಿರೋಧಿಗಳಿಗೆ. ಯಾರ್ಯಾರು ಕ್ರಿಸ್ತನನ್ನು ಹಿಂಬಾಲಿಸುವಂತವರನ್ನ ಒಡಿಲಿಕ್ಕೂ ಬೈಲಿಕ್ಕೂ ಆಕ್ರಮಣ ಮಾಡ್ತಾ ಇದ್ದೀರೋ ನಿಮ್ಗೊಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. ಏನ್ ಎಚ್ಚರಿಕೆ ಅಂತಂದ್ರೆ, ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಇದ್ದಾಗ ಒಂದು ಸಂದೇಶವನ್ನು ಕೊಟ್ಟರು. ಕತ್ತಿ ಹಿಡಿಯುವವನು ಕತ್ತಿಯಿಂದಲೇ ಸಾಯುವನು. ಅದರ ಅರ್ಥ, ನೀನು ಏನು ಹಿಡಿತೀಯೋ ಅದರಿಂದಲೇ ನಿನ್ನ ಅಂತ್ಯ. ಇವತ್ತು ಕ್ರೈಸ್ತರನ್ನ ಮುಟ್ಟುವುದಕ್ಕೆ ನೀನು ಪ್ರೇರೇಪಿಸಲ್ಪಡ್ತಾ ಇದೆಯಾ? ಪ್ರೇರೇಪಿಸುವಂತವ್ರು ಬಚಾವಾಗ್ತಾರೆ, ಬಟ್ ನೀನು ಒಡೆದಂತವನು, ನೀನು ಏನರಲ್ಲಿ ಹೊಡಿತೀಯೋ ಅದೇ ನಿನ್ನ ಅಂತ್ಯ. ಕತ್ತಿ ಹಿಡಿಯುವವನು ಕತ್ತಿಯಿಂದಲೇ ಸಾಯುವನು. ಕ್ರೈಸ್ತರನ್ನ ಡಿಸ್ಟರ್ಬ್ ಮಾಡ್ತಾ ಇದೆಯಾ? ನೀನು ಡಿಸ್ಟರ್ಬ್ ಆಗಿನೇ ಈ ಲೋಕ ಬಿಟ್ಟು ಹೋಗೋದು. ಕ್ರೈಸ್ತರನ್ನ ನೀನು ವಂಚಿಸ್ತಾ ಇದೆಯಾ? ಕ್ರೈಸ್ತರನ್ನ ತುಚ್ಛೀಕರಿಸ್ತಾ ಇದೆಯಾ? ಕ್ರಿಸ್ತನನ್ನ ಹಿಂಬಾಲಿಸುವಂತ ನಿಜವಾದ ಹಿಂಬಾಲಕರನ್ನ ಟಚ್ ಮಾಡ್ತಾ ಇದೆಯಾ? ಅದರ ಅರ್ಥ ನೀನು ಏನು ಹಿಡಿತಾ ಇದೆಯೋ ಅದರಿಂದಲೇ ನಿನ್ನ ಜೀವನ, ನಿನ್ನ ಭವಿಷ್ಯ. ಎಚ್ಚರಿಕೆ. ಸತ್ಯವೇದದಲ್ಲಿ, ಬೈಬಲ್ನಲ್ಲಿ ಅನೇಕ ಪ್ರಕ್ರಿಯೆಗಳಿದೆ. ಮೆರೆದಂತವ್ರು ಯಾರೂ ಕೂಡ ಉಳಿದಿಲ್ಲ. ನೆಬೂಕದ್ನೆಚ್ಚರ್ ರಾಜ ನಾನೇ ಮಹಾರಾಜ ಅಂತ ಕೊಚ್ಚಿಕೊಂಡ, ಬಾಬೇಲ್ ದೇಶದ ರಾಜ ಕೊಚ್ಚಿಕೊಂಡ. 7 ವರ್ಷಗಳ ಕಾಲ ಹುಲ್ಲು ಮೇಯುವ ಸ್ಥಿತಿಗೆ ಬಂದ. ನೀನು ಹುಲ್ಲು ಮೇಯುವ ಸ್ಥಿತಿಗೆ ಬರುವಂತ ದಿನಗಳು ಬಹಳ ಹತ್ರ ಇದೆ. ಡೋಂಟ್ ಟಚ್ ದ ಕ್ರಿಶ್ಚಿಯನ್ಸ್, ಬಿಕಾಸ್ ದ ಕ್ರಿಶ್ಚಿಯನ್ಸ್ ದೇ ಆರ್ ನಾಟ್ ಲಿವಿಂಗ್ ಅಂಡರ್ ದ ಎನಿ circumstances of this world,
but they are living under the supernatural power which is ruling the universe. ಇಡೀ ಪ್ರಪಂಚವನ್ನ ಆಳ್ವಿಕೆ ಮಾಡ್ತಿರುವಂತ ಒಂದು ಸೂಪರ್ ನ್ಯಾಚುರಲ್ ಶಕ್ತಿಯ ಅಧೀನದಲ್ಲಿ ಅವರು ಬದುಕ್ತಾ ಇದ್ದಾರೆ. ಹಾಗಾದ್ರೆ ನೀನು ಟಚ್ ಮಾಡ್ತಾ ಇರೋದು ಯಾರನ್ನ? ನೀನು ಹೊಡಿತಾ ಇರೋದು ಯಾರನ್ನ? ನೀನು ಹಾಳು ಮಾಡ್ತಾ ಇರೋದಕ್ಕೆ ಪ್ರಯತ್ನಿಸ್ತಾ ಇರೋದು ಯಾರನ್ನ? ನೆಬೂಕದ್ನೆಚ್ಚರ್ ರಾಜನಿಗಿಂತ ನೀನು ದೊಡ್ಡವನಲ್ಲ. ಅಂತ ಸಾಮ್ರಾಜ್ಯಗಳನ್ನ ಸ್ವಾಧೀನ ಮಾಡಿಕೊಂಡಂತ ಆ ನೆಬೂಕದ್ನೆಚ್ಚರ್ ರಾಜನನ್ನೇ ಹುಲ್ಲು ಮೇಯುವ ಸ್ಥಿತಿಗೆ ತೆಗೆದುಕೊಂಡ್ಬಂದ್ರು. ಆ ನನ್ನ ಸೃಷ್ಟಿಕರ್ತ, ಆ ನನ್ನ ಸರ್ವಾಧಿಪತಿ. ಇವತ್ತು ನೀನು ಯಾರನ್ನು ಮುಟ್ತಾ ಇದೆ ಸ್ವಲ್ಪ ಯೋಚನೆ ಮಾಡು. ಅನೇಕ ದೇಶದಲ್ಲಿರುವಂತ ಅನೇಕ ಜಾತಿ ವರ್ಗಗಳು, ಅನೇಕ ಧರ್ಮದವರು ಕಾನೂನುಗಳನ್ನ ಒಂದಲ್ಲ ಒಂದು ರೀತಿಯಲ್ಲಿ ಕೈಗೆತ್ಕೊಳ್ತಾರೆ. ಹೇಗೂ ಕಾನೂನನ್ನ ಕೈಗೆತ್ಕೊಂಡು ದಬ್ಬಾಳಿಕೆಗಳನ್ನ, ದೌರ್ಜನ್ಯಗಳು ಮಾಡ್ತಾರೆ. ಈ ದೇಶದಲ್ಲಿ ಒಬ್ಬರು ಮಾತ್ರನೇ ಕಾನೂನನ್ನ ಕೈಗೆತ್ತಿಕೊಳ್ಳದೆ ಕಾನೂನು ಪರವಾಗಿ ನಡೆಯುವಂತವರು, ಕಾನೂನನ್ನ ಅವಲಂಬಿಸಿ ನಡೆಯುವಂತರು, ಅದು ಕ್ರೈಸ್ತರು, ಸಮಾಧಾನ ಪ್ರಿಯರು. ಹಾಗಂತ ಜೇಕಬ್, ಥಾಮಸ್, ವರ್ಗಿಸ್ ಅಂತ ಇಟ್ಕೊಂಡವರೆಲ್ಲರೂ ಕೂಡ ಕ್ರೈಸ್ತರಾಗ್ಲಿಕ್ಕೆ ಸಾಧ್ಯ ಆಗಲ್ಲ. ಕ್ರೈಸ್ತರು ಅಂತಂದ್ರೆ ಬೈಬಲ್ ಎಲ್ಲಿ ಅಪೊಸ್ತಲನಾದ ಪೌಲನು ಹೇಳ್ತಾನೆ, ಕ್ರೈಸ್ತರೆನಿಸಿಕೊಂಡವರೆಲ್ಲರೂ ಕ್ರೈಸ್ತರಲ್ಲ. ಹಾಗಾದ್ರೆ ನಿಜವಾದ ಕ್ರೈಸ್ತರು ಯಾರು ಯೇಸು ಕ್ರಿಸ್ತನನ್ನ ಹಿಂಬಾಲಿಸುತ್ತಾ, ಆತನ ನೀತಿ ಪಾಠಗಳನ್ನು ಅನುಸರಿಸುತ್ತಾ, ಆತನು ಹೇಳಿಕೊಟ್ಟ ಬೋಧನೆಗಳನ್ನು ಅನುಸರಿಸ್ತಾರೋ ಅವರೇ ನಿಜವಾದ ಕ್ರೈಸ್ತರು. ಅವರು ದೇವರ ವಾಕ್ಯವನ್ನ ಗಮನಿಸ್ತಾರೆ, ಯೇಸುವಿಗೆ ಗೌರವ ಕೊಡ್ತಾರೆ, ಕಾನೂನನ್ನು ಕೈಗೆತ್ಕೊಳ್ಳಲ್ಲ. ಹಾಗಂತ ಎಷ್ಟೋ ಜನ ಕಾನೂನು ಬಾಹಿರವಾಗಿ ನಡೆದು ಕಾನೂನು ಕೈಗೆತ್ಕೊಂಡು ಜೈಲುಗಳಲ್ಲಿ ಇದ್ದಾರೆ. ಥಾಮಸ್ ಅಂತನೋ ಜೋಸೆಫ್ ಅಂತನೋ ಇರುವಂತವರು, ಅವರ ಬಗ್ಗೆ ನಾನು ಮಾತನಾಡ್ತಾ ಇಲ್ಲ. ಯಾರು ಯೇಸು ಸ್ವಾಮಿಯನ್ನ ಪೂರ್ಣ ಭಾವದಿಂದ ಆ ಪ್ರಕ್ರಿಯೆಯನ್ನ, ಸಿದ್ಧಾಂತವನ್ನು ಅನುಸರಿಸ್ತಾ ಇದ್ದಾರಲ್ಲ, ಅವರು ಕಾನೂನು ಕೈಗೆ ಎತ್ಕೊಳ್ಳೋದು ಇಲ್ಲ. ಅವರಿಗೆ ನ್ಯಾಯಾಧಿಪತಿಯಾದ ದೇವರು ಒಬ್ಬನೇ, ಆತನೇ ಸೃಷ್ಟಿಕರ್ತ. ಇವತ್ತು ನೀನು ಅವರನ್ನ ಮುಟ್ತಾ ಇದೀಯಾ? ನೀನು ದೇವಾಲಯಗಳ ಪ್ರವೇಶ ಮಾಡ್ತಾ ಇದೀಯಾ? ನಿನಗೆ ಧೈರ್ಯ ಇದೆ, ನಿನಗೆ ಸಾಮರ್ಥ್ಯ ಇದೆ, ನಿನಗೆ ಕೆಪಾಸಿಟಿ ಇದೆ, ನಿನಗೆ ಏನೋ ಪವರ್ ಇದೆ, ಮುಟ್ತಾ ಇದೆಯಾ? ನೀನೇಂದ್ರಲ್ಲಿ ಮುಟ್ತಾ ಇದೆಯೋ ಅದರಲ್ಲೇ ನಿನ್ನ ಅಂತ್ಯ. ದೇವಾಲಯಗಳು, ಯಾವುದೇ ದೇವಾಲಯಗಳು ಇರಲಿ, ಅದು ಅವರಿಗೆ ಅದು ಪವಿತ್ರ ಸ್ಥಾನಗಳೇ. ನೀನು ಯಾರೋ ಒಬ್ಬ ದೇವಾಲಯದಲ್ಲಿ ಹೋಗಿ ಒಬ್ಬ ಸಭಾಪಾಲಕರ ಪುಲ್ಪಿಟ್ ಮೇಲೆ ನಿಂತು ಏನೋ ನಾಮ ಹಾಕಿಕೊಂಡು ಏನೋ ಕೂಗಾಡ್ತಾ ಇದ್ದ, ಅಷ್ಟೇ ತಾನೇ ನಿನ್ನ ಕೈನಲ್ಲಿ ಮಾಡೋಕ್ಕಾಗೋದು? ಅಷ್ಟೇ ತಾನೇ ನಿಮ್ಮ ಕೈನಲ್ಲಿ ಮಾಡೋಕ್ಕಾಗೋದು? ಏನು ಮಾಡೋಕ್ಕಾಗುತ್ತೆ? ಏನು ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ನಿಮ್ಮ ಕೈನಲ್ಲಿ? ಯೇಸು ಸ್ವಾಮಿ ಹೇಳಿದ್ರು, ಒಬ್ಬ ದೇಹವನ್ನು ಕೊಂದು ಆತ್ಮವನ್ನು ಕೊಲ್ಲಲಾರದವ್ರಿಗೆ ಹೆದರಬೇಡ್ರಿ ಎಂಬುದಾಗಿ ಯೇಸು ಸ್ವಾಮಿ ಸ್ವತಃ ಹೇಳಿದ್ರು. ಹಾಗಾದ್ರೆ ನೀವು ಯಾರು? ಹೊಡಿತಾ ಇದೆಯಾ? ಬಿ ಕೇರ್ಫುಲ್. ಯೇಸು ಸ್ವಾಮಿ ಅದನ್ನೇ ಹೇಳಿದ್ರು, ಕತ್ತಿ ಹಿಡಿಯುವವನು ಕತ್ತಿಯಿಂದಲೇ ಸಾಯುವನು. ಇವತ್ತು ಪ್ರಪಂಚದಲ್ಲಿ ಅನೇಕ ರೌಡಿಗಳು ಸಾಯ್ತಾ ಇದ್ದಾರೆ. ಕಾರಣ ಅವನು ಇನ್ನೊಬ್ಬರನ್ನ ಕೊಲೆ ಮಾಡಿರ್ತಾನೆ, ಅವನು ಇನ್ನೊಬ್ಬರನ್ನ ಕೊಲೆ ಮಾಡ್ತಾನೆ. ನೋಡಿ, ಆ ಯೇಸು ಸ್ವಾಮಿ ಹೇಳಿದಂತ ಆ ವಾಕ್ಯ ಇದೆಲ್ಲ, ಅದು ನೆರವೇರ್ತಾ ಇದೆ. ಅದೇ ರೀತಿ ನೀನು ಏನು ಹಿಡಿದು ಜನರನ್ನು ಹೊಡಿತಾ ಇದೆಯೋ ಅದೇ ನಿನ್ನ ಭವಿಷ್ಯ. ರೀಸೆಂಟ್ ಆಗಿ ಒಂದು ವಿಡಿಯೋ ನೋಡ್ತಾ ಇದೆ, ಇಬ್ರು ಮಕ್ಕಳನ್ನ ಕರ್ಕೊಂಡು ಬಂದು ಒಬ್ಬ ಮೀಡಿಯಾ ಮುಂದೆ ನಿಲ್ಲಿಸ್ತಾ ಇದ್ದಾನೆ. ಮೀಡಿಯಾ ಮುಂದೆ ನಿಲ್ಲಿಸಿ ಆ ಮಕ್ಕಳ ಒಂದು ರೈಟ್ಸ್ ಅನ್ನ ವೈಲೇಷನ್ ಮಾಡ್ತಾ ಇದ್ದಾನೆ. ಹಾಗಾಗಿ ವೈಲೇಷನ್ ಮಾಡಬೇಡಿ, ಫಂಡಮೆಂಟಲ್ ರೈಟ್ಸ್ ವೈಲೇಷನ್ ಮಾಡಬೇಡಿ. ಪ್ರತಿ ಮನುಷ್ಯನಿಗೂ ಪರ್ಸನಲ್ ಲಿಬರ್ಟಿ ಇದೆ, ಆ ಪರ್ಸನಲ್ ಲಿಬರ್ಟಿಯನ್ನ ವೈಲೇಷನ್ ಮಾಡಬೇಡಿ. ಮತ್ತೆ ನಾನು ಸರ್ಕಾರಗಳನ್ನ ಮಾತ್ರವಲ್ಲದೆ ಕಾನೂನು ಸುವ್ಯವಸ್ಥೆ ಕಾಪಾಡುವಂತ ಹೋಮ್ ಮಿನಿಸ್ಟ್ರಿಯನ್ನ ಮತ್ತೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅನ್ನ ಒಂದು ಮಾತು ಕೇಳಲಿಕ್ಕೆ ಬಯಸ್ತೇನೆ. ನೋಡಿ, ಈ ಸರ್ಕಾರಗಳು, ಹೋಮ್ ಮಿನಿಸ್ಟ್ರಿ ಮಾತ್ರವಲ್ಲದೆ ಲಾ ಅಂಡ್ ಆರ್ಡರ್ ಮತ್ತೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ನನ್ನ ಸಣ್ಣ ಒಂದು ಮಾತಿದೆ. ಏನಂತಂದ್ರೆ, ಈಗ ಒಂದು ಮನೆ, ಈಗ ನನ್ನ ಮನೆ ಇದೆ. ನನ್ನ ಮನೆಯಲ್ಲಿ ನಾನು ವಾಸ ಮಾಡಿಕೊಂಡು, ನನ್ನ ಮನೆಯಲ್ಲಿ ನಾನು ಜೀವನ ಮಾಡಿಕೊಂಡು, ನನ್ನ ಆಶೀರ್ವಾದದಲ್ಲಿ, ನನ್ನ ಒಳ್ಳೆತನದಲ್ಲಿ ನಾನು ಬದುಕ್ತಾ ಇರ್ತೇನೆ. ನನ್ನ ಮನೆಯಲ್ಲಿ ನಾನು ಪ್ರಾರ್ಥನೆ ಮಾಡುವಾಗ, ನನ್ನ ಮನೆಯಲ್ಲಿ ನನ್ನ ಹಿತೈಷಿಗಳು, ನನ್ನ ಸ್ನೇಹಿತರು, ನನ್ನ ಬಂಧು ಬಾಂಧವರು ಬಂದು ಸೇರಿ ನಾವು ಒಂದು ಹಬ್ಬದ ಆಚರಣೆಯಲ್ಲಿ ಸಂತೋಷ ಪಡ್ತಿರ್ತೇವೆ. ಆಗ ನನ್ನ ಮನೆ ಎದುರುಗಡೆ ಬಂದು, ನನ್ನ ಮನೆ ಹತ್ರ ಬಂದು ಗಲಾಟೆ ಮಾಡಿದ್ರೆ, ನನ್ನ ಮನೆ ಹತ್ರ ಬಂದು ಜಗಳ ಮಾಡಿದ್ರೆ, ನನ್ನ ಮನೆ ಹತ್ರ ಬಂದು ಜೈಕಾರ ಕೂಗಿದ್ರೆ, ನನ್ನ ಮನೆ ಹತ್ರ ಬಂದು ನನ್ನನ್ನು ತೊಂದರೆ ಮಾಡಿದ್ರೆ, ಹಾಗಾದ್ರೆ ಅಪರಾಧಿ ಯಾರಾಗ್ತಾರೆ? ನಾನಾಗ್ತಾನ? ಬಂದು ಗಲಾಟೆ ಮಾಡಿದವನಾಗ್ತಾನ? ಹಾಗಾದ್ರೆ ವಿಪರ್ಯಾಸ ಏನಂತಂದ್ರೆ,
ನನ್ನ ಕರ್ನಾಟಕ ಪೊಲೀಸ್ ಮೇಲೆ ಅಪಾರವಾದ ನಂಬಿಕೆ ಇದೆ, ಪ್ರೀತಿ ಇದೆ, ಗೌರವ ಇದೆ. ಆದರೆ ನನ್ನ ಮನೆಯಲ್ಲಿ ನಾನು ಹಬ್ಬ ಆಚರಿಸುವಾಗ, ನನ್ನ ಮನೆಯಲ್ಲಿ ನಾನು ಊಟ ಮಾಡುವಾಗ, ನನ್ನ ಬಂಧು ಬಾಂಧವರು ಸ್ನೇಹಿತರು ಬಂದಿರುವಾಗ ಯಾವನೋ ಒಬ್ಬ ಅಜ್ಞಾನಿ ಅವಿವೇಕಿ ಬಂದು ನನ್ನ ಮನೆ ಹತ್ರ ಗಲಾಟೆ ಮಾಡ್ದ, ಒಬ್ಬ ಕುಡುಕ ಬಂದು ನನ್ನ ಮನೆ ಹತ್ರ ಗಲಾಟೆ ಮಾಡಿದ್ರೆ ಗಲಾಟೆ ಮಾಡ್ದವನ ಅಪರಾಧಿ ಆಗ್ತಾನೆ, ನಾನು ಅಪರಾಧಿ ಆಗಲ್ಲ. ಆದ್ರೆ ಏನ್ ಮಾಡ್ತಾ ಇದೆ ಅಂತಂದ್ರೆ ಕೆಲವು ಪೊಲೀಸ್ ಸ್ಟೇಷನ್ಸ್ಗಳಲ್ಲಿ, ಕೆಲವು ಸ್ಥಳಗಳಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ನನ್ನ ಪಾಡಿ ನಾ ಪ್ರಾರ್ಥನೆ ಮಾಡ್ತಾ ಇದ್ರೆ ಯಾವನೋ ಗಲಾಟೆ ಬಂದು ಗಲಾಟೆ ಮಾಡಿದ್ರೆ ಗಲಾಟೆ ಮಾಡಿದವ್ರನ್ನ ಬಿಟ್ಬಿಟ್ಟು ನೆಮ್ಮದಿಯಾಗಿ ಪ್ರಾರ್ಥನೆ ಮಾಡ್ಕೊಂಡು ಊಟ ಮಾಡೋಕ್ಕೆ ಕರೆದಿರುವಂತ ನನ್ನನ್ನು ಅಪರಾಧಿ ಸ್ಥಾನದಲ್ಲಿ ಇಳಿಸ್ತಾ ಇದ್ದಾರೆ. ಇದೆಂತ ವಿಪರ್ಯಾಸ ರೀ, ಇದೆಂತ ವಿಪರ್ಯಾಸ. ಜ್ಞಾನಿಗಳಿದ್ದೀರಿ, ವಿವೇಕಗಳಿದ್ದೀರಿ, ಇದನ್ನು ಗಮನಿಸ್ತಾ ಇರುವಂತವ್ರು ಸ್ವಲ್ಪ ಯೋಚನೆ ಮಾಡಿ. ಕ್ರೈಸ್ತ ಸಮುದಾಯವೇ ಸ್ವಲ್ಪ ಯೋಚನೆ ಮಾಡು. ಯಾವನೋ ಒಬ್ಬ ಬಂದ ತಕ್ಷಣ ನಿನ್ನ ಮನೆ ಹತ್ರ ಗಲಾಟೆ ಮಾಡಿದ ತಕ್ಷಣ ಅವನು ಅಪರಾಧಿ ಆಗ್ತಾನೆ, ಇಲ್ಲಿಗಲ್ ಟ್ರೆಸ್ಪಾಸ್ ಆಗ್ತಾನೆ. ಅವನನ್ನ ಹಿಡಿದು ಅವನನ್ನ ಕಾಲುಗೊಪ್ಪಿಸು, ಕಂಪ್ಲೇಂಟ್ ಕೊಡೋವನ ಮೇಲೆ, FIR ಮಾಡೋವನ ಮೇಲೆ. ಅವನ ಮೇಲೆ FIR ಮಾಡಿದಾಗ ನೆಕ್ಸ್ಟ್ ಇನ್ನೊಬ್ಬ ದೀನ ದಲಿತರ ಮೇಲೆ, ಇನ್ನೋಸೆಂಟ್ ಪೀಪಲ್ ಮೇಲೆ ಅವನು ಹೋಗಲ್ಲ. ಎಲ್ಲೆಲ್ಲಿ ನಿಮಗೆ ಬಂದು ಸಮಸ್ಯೆಗಳು ಮಾಡ್ತಾರೋ ಫಸ್ಟ್ ಅವ್ರ ಮೇಲೆ ಕೇಸ್ಗಳನ್ನ ದಾಖಲು ಮಾಡಿ. ಕ್ರೈಸ್ತತ್ವದಲ್ಲಿ ಕೇವಲ ಪುಲ್ಪಿಟ್ಗಳ ಮೇಲೆ ಬಡ್ಕೊಳ್ತೀರಿ, ಪುಲ್ಪಿಟ್ಗಳ ಮೇಲೆ ಕೂಗಾಡ್ತೀರಿ, ಪುಲ್ಪಿಟ್ಗಳ ಮೇಲೆ ಒತ್ತಿ ಒತ್ತಿ ಹೇಳ್ತೀರಿ, ಅವ್ರ ಮಧ್ಯದಲ್ಲಿ ಜಗಳಗಳನ್ನ ತಂದಾಕ್ತೀರಿ. ಯಾವನೋ ಒಬ್ಬ ಬಂದು ಜಗಳ ಮಾಡ್ತಾ ಇದ್ದಾನೆ ಅಂದ್ರೆ ಒಂದು FIR ಮಾಡು. ನಿನ್ನ ಮೇಲೆ, ನಿನ್ನ ಸಭೆ ಮೇಲೆ ಬಂದಾಗ, ನಿನ್ನ ಮನೆ ಹತ್ರ ಬಂದಾಗ, ಗಲಾಟೆ ಮಾಡಿದಾಗ ಒಂದು FIR ರಿಜಿಸ್ಟರ್ ಮಾಡು. ಸುಮಾರು ಜನರಲ್ಲಿ ತಪ್ಪು ತಿಳುವಳಿಕೆ, FIR ಆಗ್ಬಿಟ್ರೆ ನಾವು ಕೇಸ್ಗೆ ಅಲ್ದಾಡ್ಬೇಕು. ಇಲ್ಲ, ಕೋರ್ಟ್ಗೆಲ್ಲ ಅಲ್ದಾಡ್ಬೇಕಾದ ಅವಶ್ಯಕತೆ ಇಲ್ಲ. ನೀವು ಯಾರ ಮೇಲೆ ಕೇಸ್ ಹಾಕಿರ್ತೀರೋ ಅವನು ಕೋರ್ಟ್ಗೆ ಅಲಿಬೇಕಾಗುತ್ತೆ. ಎವಿಡೆನ್ಸ್, ವಿಟ್ನೆಸ್ ಬಂದಾಗ ನಿಮಗೆ ಸಮನ್ಸ್ ಕೊಡ್ತಾರೆ, ಆಗ ಹೋಗಿ ವಿಟ್ನೆಸ್ ಮಾಡಿದ್ರೆ ಆಯ್ತು. ಅಲ್ಲಿವರೆಗೂ ನಿಮ್ಮನ್ನ ಕೋರ್ಟ್ ಡಿಸ್ಟರ್ಬ್ ಮಾಡಲ್ಲ. ಪೊಲೀಸ್ನವರು ಡಿಸ್ಟರ್ಬ್ ಮಾಡಿದ್ರೆ ಅವ್ರ ಮೇಲಧಿಕಾರಿಗಳಿರ್ತಾರೆ. ಪೊಲೀಸ್ನವ್ರು ತೊಂದರೆ ಕೊಟ್ರೆ ಮೇಲಧಿಕಾರಿಗಳಿಗೆ ಕಾಲ್ ಮಾಡಿ, ಧೈರ್ಯ ತಂದ್ಕೊಳ್ಳಿ. ಇಲ್ಲದೆ ಹೋದ್ರೆ ಈ ಒಂದು ಪ್ರಕ್ರಿಯೆ ಸ್ಟಾಪ್ ಆಗಲ್ಲ, ಹೋಗ್ತಲೇ ಇರ್ತಾರೆ. ಕಾನೂನನ್ನು ಉಪಯೋಗಿಸ್ಕೊಳ್ಳೋಣ. ಯಾಕೆ ಯಾರೋ ಒಬ್ಬ ಪಾಪ ಅವನ ಜೀವನೋಪಾಯಕ್ಕಾಗಿ, ಅವನ ಜೀವನದ ಕಸುಬಿಗಾಗಿ ಅವನೇನೋ ಕ್ರಿಸ್ಮಸ್ ಸ್ಯಾಂಟಾ ಕ್ಲಾಸ್ದು ಬಟ್ಟೆ ಮಾರ್ತಾ ಇರ್ತಾನೆ, ಯಾವನೋ ಒಬ್ಬ ಕಾರ್ ಹಿಡಿದುಬಿಟ್ಟು ಹೋಗಿ ಅವನ ಗಲಾಟೆ ಮಾಡ್ತಾನೆ ಅಂದ್ರೆ ಅವನನ್ನ ಹಿಡಿದು ಪೊಲೀಸ್ಗೆ ಒಪ್ಪಿಸಬೇಕಾಗಿತ್ತು, ಕಂಪ್ಲೇಂಟ್ ಮಾಡಬೇಕಾಗಿತ್ತು, ಕಂಪ್ಲೇಂಟ್ ರಿಜಿಸ್ಟರ್ ಮಾಡಬೇಕಾಗಿತ್ತು. ಇಡೀ ದೇಶದ ಯಾವುದೇ ಭಾಗದಲ್ಲಾಗಿರಲಿ, ಯಾಕೆ ಹೆದರ್ಕೊಳ್ತಾ ಇದ್ದೀರಿ? ಈ ದೇಶದ ಕಾನೂನು ಯಾರಪ್ಪಂದು ಅಲ್ಲ, ಯಾವೊಂದು ಅಲ್ಲ. ಈ ದೇಶದ ಕಾನೂನು, ಈ ದೇಶದ ಕಾನೂನು ಸುವ್ಯವಸ್ಥಿತವುಳ್ಳಾಗಿದೆ, ಅದ್ಭುತವುಳ್ಳದಾಗಿದೆ. ನಮ್ಮ ಕ್ರೈಸ್ತರು, ನಮ್ಮ ಪ್ರೈಮ್ ಮಿನಿಸ್ಟರ್ ಹೋಗಿ ಚರ್ಚ್ನಲ್ಲಿ ಏನೋ ಪ್ರಾರ್ಥನೆ ಮಾಡಿದ್ರು, ಓಕೆ, ಅದನ್ನೇ ದೊಡ್ಡ ವಿಷಯ ಮಾಡ್ತಾ ಇದ್ದೀವಿ. ಅದೆಲ್ಲ ದೊಡ್ಡ ವಿಷಯ. ಕಾನೂನಿನ ಸುವ್ಯವಸ್ಥೆ ಬಹಳ ಪ್ರಾಮುಖ್ಯ. ಎಲ್ಲರೂ ಕೂಡ ಅಣ್ಣ ತಮ್ಮಂದರಂತೆ ಪ್ರೀತಿಯಿಂದ ಬದುಕುವಂಥದ್ದು ಬಹಳ ಪ್ರಾಮುಖ್ಯ. ಅವರು ಹೋಗಿ ಅವರ ಸ್ವಇಚ್ಛೆ, ಅದು ಪ್ರೈಮ್ ಮಿನಿಸ್ಟರ್ ಅವರ ಒಂದು ಸ್ವಂತ ಇಚ್ಛೆ ಮತ್ತೆ ಅವರ ಅವರು ಪ್ರತಿ ಧರ್ಮಕ್ಕೆ ಕೊಡುವಂತ ಅಭಿಮಾನ, ಗೌರವ ಅದು ಸೂಚಿಸುತ್ತದೆ. ಅವರು ವೈಯಕ್ತಿಕವಾಗಿ ಹೋಗಿ ಬಂದಿದ್ದಾರೆ. ಆದರೆ ಈ ದೇಶದಲ್ಲಿ ಒಬ್ಬ ಬಡವ ಬಟ್ಟೆ ಮಾಡ್ತಿದ್ದಾಗ ಹೊಡಿತಾ ಇದ್ದಾನಲ್ಲ, ತೊಂದರೆ ಕೊಡ್ತಾ ಇದ್ದಾನಲ್ಲ, ಎಲ್ಲೋ ಪ್ರಾರ್ಥನೆ ಮಾಡ್ತಾ ಇದ್ರೆ ತೊಂದರೆ ಕೊಡ್ತಾ ಇದ್ದಾನಲ್ಲ, ಇಂಥ ವ್ಯಕ್ತಿಗಳನ್ನ ಕಾನೂನಿಗೆ ಒಪ್ಪಿಸಿ, ಕಾನೂನಿನ ಸುವ್ಯವಸ್ಥೆಯನ್ನ ಕಾಪಾಡುವುದಕ್ಕೆ ನಿಮ್ಮ ಜವಾಬ್ದಾರಿಕೆಯು ಬಹಳ ಪ್ರಾಮುಖ್ಯ ಕ್ರೈಸ್ತರೇ. ಆದುದರಿಂದ ನೀವು ಎಚ್ಚೆತ್ತುಕೊಳ್ಳದೆ ಹೋದರೆ ಮುಂದಿನ ದಿನಗಳಲ್ಲಿ ಬಹಳ ಪ್ರಯಾಸ ಪಡಬೇಕಾಗುತ್ತೆ. ಆದುದರಿಂದ ನಾನು ಹೇಳ್ತಾ ಇದ್ದೇನೆ, ನೀವು ಜಾಸ್ತಿ ಇದನ್ನ ಹೇಳ್ಕೊಂಡು ಹೋಗ್ಲಿಕ್ಕೆ ಇಷ್ಟ ಇಲ್ಲ, ಸುಮಾರು ಜನರು ಮಾಡ್ತಾ ಇದ್ದಾರೆ. ನಾನು ಇಂಟರ್ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಆಂಟಿ ಕರಪ್ಷನ್ ಸೋಷಿಯಲ್ ಜಸ್ಟಿಸ್ ಕಮಿಷನ್ ನ ಚೇರ್ಪರ್ಸನ್ ಆಗಿ ಈ ಕಾರ್ಯಗಳನ್ನ ಬಹು ಕಠೋರವಾಗಿ ಖಂಡಿಸ್ತೇನೆ. ನಾನು ನಂಬಿರುವಂಥದ್ದು, ಪ್ರತಿ ಮನುಷ್ಯನು, ಈ ದೇಶದಲ್ಲಿರುವಂತಹ ಪ್ರತಿಯೊಬ್ಬನು ನನ್ನ ಅಣ್ಣ ತಮ್ಮ, ನನ್ನ ಅಕ್ಕ ತಂಗಿ, ಮತ್ತೆ ನಾನು ಸಹೋದರ ಭಾವತ್ವವನ್ನು, ನನ್ನ ದೇಶ ಬಹಳ ಅದ್ಭುತವಾದ ದೇಶ, ನನ್ನ ದೇಶ ಬಹಳ ಪ್ರಾಮುಖ್ಯವಾದ ದೇಶ, ಅದು ಬಹಳ ಉತ್ತುಂಗದಲ್ಲಿರುವಂಥ ದೇಶ. ನನ್ನ ಪೂರ್ವಿಕರನ್ನು ನೋಡುವಾಗ ಈ ರೀತಿಯಾಗಿ ಇರಲಿಲ್ಲ. ನನ್ನ ಪೂರ್ವಿಕರು ಈ ದೇಶದಲ್ಲಿ ಬದುಕಿ ಬಾಳ್ದವರು ಸಹೋದರತ್ವ, ಅನ್ಯೋನ್ಯತೆ ಇತ್ತು. ಹೀಗೆ ಬಂದಿರುವಂತ ಜನರೇಷನ್ ಅವ್ರಿಗೆ ಪಾಠ ಕಲಿಸಬೇಕಾಗಿದೆ. ಕಾನೂನಿನ ಅಡಿಯಲ್ಲಿ ಪಾಠ ಕಲಿಸಿ, ಕಂಪ್ಲೇಂಟ್ಗಳನ್ನ ರಿಜಿಸ್ಟರ್ ಮಾಡಿ, FIRಗಳನ್ನ ಮಾಡಿ. GCS ಅಲ್ಲ ಮಾತ್ರವಲ್ಲದೆ ಸುಮ್ಮನೆ GCS ಮಾಡಿಬಿಟ್ಟು ಸುಮ್ಮನೆ ಇರೋದಲ್ಲ, FIRಗಳನ್ನ ರಿಜಿಸ್ಟರ್ ಮಾಡಿ ಅವ್ನು ಕೋರ್ಟ್ಗೆ ಬರಬೇಕು, ನ್ಯಾಯಾಲಯದ ಮುಂದೆ ನಿಂತ್ಕೊಳ್ಬೇಕು.
ಆ ನ್ಯಾಯಾಲಯದ ನ್ಯಾಯಮೂರ್ತಿಗಳು ಅವರಿಗೆ ಸರಿಯಾದ ಗೈಡ್ಲೈನ್ಸ್ ಕೊಟ್ಟು ಅವರನ್ನ ತಿದ್ದಿ ಸರಿ ಮಾಡ್ತಾರೆ. ಅವರು ಕೋರ್ಟ್ಗೆ ಪ್ರತಿ ಸಾರಿ ಅಲಿಬೇಕಾಗುತ್ತೆ. ಆಗ ಅವನು ಬುದ್ಧಿ ಕಲಿತಾನೆ. ಆವಾಗ ಅವನು ಸಮಾಜಕ್ಕೆ ಘಾತುಕನಾಗಲ್ಲ, ಸಮಾಜದ ಒಳಿತಿಗಾಗಿ ಬದುಕ್ತಾನೆ. ಆದುದರಿಂದ ಈ ಹಿಂಸಾಚಾರದಲ್ಲಿ ಭಾಗಿಯಾಗಿರುವಂತ ನಿಮಗೆ ಮತ್ತೊಮ್ಮೆ ಹೇಳ್ತಾ ಇದ್ದಾರೆ, ಹಿಂಸಾಚಾರವನ್ನ ಬಿಟ್ಟುಬಿಡಿ. ಇದು ನಿಮಗೂ ಒಳ್ಳೆಯದು, ಪ್ರತಿ ಸಮಾಜಕ್ಕೂ ಒಳ್ಳೆಯದು. ಹಿಂಸಾಚಾರವನ್ನ ಮೈಗೂಡಿಸ್ಕೊಂಡು ಹೋದ್ರೆ ನೀನು ನಿನ್ನ ಹೆಂಡತಿ ಮಕ್ಕಳಿಗೆ, ನಿನ್ನ ಕುಟುಂಬಕ್ಕೆ ಆಘಾತವನ್ನು ಉಂಟು ಮಾಡ್ತಾ ಇದೀಯಾ, ಅವರಿಗೆ ಶಾಪಗಳನ್ನ ತಂದಾಗ್ತಾ ಇದೆಯಾ. ಸತ್ಯವೇದದಲ್ಲಿ ಅನೇಕ ಜನರು ನೋಡಿ, ನಿಮ್ರೋದನು ಎದ್ದ, ನಿಮ್ರೋದನು ಸತ್ತ. ನೆಬೂಕದ್ನೆಚ್ಚರ್ ರಾಜನು ಎದ್ದ, ಅವನು ಸತ್ತ. ನಾಮಾನನೆಂಬವನು ಎಸ್ತೇರ್ ಕಾಲದಲ್ಲಿ ಎದ್ದ, ಅವನು ತನಗೆ ತಾನೇ ನೇಣಾಕೊಂಡು ಸತ್ತೋದ. ಇನ್ನು ನೀನ್ ಯಾರಯ್ಯ? ಇನ್ನು ನೀನ್ ಯಾರು? ಶಿಕ್ಷೆ ಕೊಡೋದಕ್ಕೆ ಕಾನೂನುಗಳಿದೆ, ಶಿಕ್ಷೆ ಕೊಡೋದಕ್ಕೆ ನ್ಯಾಯಾಲಯಗಳಿದೆ, ಶಿಕ್ಷೆ ಕೊಡೋದಕ್ಕೆ ನ್ಯಾಯಮೂರ್ತಿಗಳಿದ್ದಾರೆ. ನೀನ್ ಕಾನೂನು ಕೈಗೆತ್ಕೊಂಡು ನೀನ್ ಜಂಬ ಕೊಚ್ಕೊಂತ ಇದ್ರೆ, ವಿಡಿಯೋಗಳನ್ನ ಮಾಡಿ ವಿಡಿಯೋ ಮುಂದೆ ನೀನ್ ಬರ್ತಾ ಇದೆಯಾ ಅಂದ್ರೆ ಶಾಪ ನಿನಗೆ ತಟ್ಟೋದು. ಎಚ್ಚರ, ಕ್ರೈಸ್ತರನ್ನ ಮುಟ್ಟಬೇಡ. ಕ್ರೈಸ್ತರನ್ನ ಮುಟ್ಟಿದವನು ಇದುವರೆಗೂ ಸಮಾಜದಲ್ಲಿ, ಪ್ರಪಂಚದಲ್ಲಿ ಉಳಿದಿಲ್ಲ. ನೀನು ಶಾಶ್ವತವಾಗಿ ಲೋಕದಲ್ಲಿ ಬದುಕಲ್ಲ. ನೀನು ಇಲ್ಲಿ ಶಿಕ್ಷೆ ಕೊಟ್ಟಿದ ತಕ್ಷಣ, ನೀನು ಧರ್ಮ ಸಂರಕ್ಷಣೆಗಾಗಿ ಓಡಾಡಿದ ತಕ್ಷಣ ನಿನಗೆ ಮೋಕ್ಷ ಲೋಕದಲ್ಲಿ ಏನು ಸ್ಪೆಷಲ್ ಸ್ಥಾನಮಾನ ಸಿಗಲ್ಲ. ಮೋಕ್ಷ ಲೋಕದಲ್ಲಿ ನಿನಗೆ ಸ್ಪೆಷಲ್ ಸ್ಥಾನಮಾನ ಸಿಗಲ್ಲ. ಯಾರಾದ್ರೂ ನಿನಗೆ ಸುಳ್ಳು ಹೇಳ್ತಾ ಇದ್ರೆ ನಂಬೇಡ. ನರಕ, ಪರಲೋಕ ಇಲ್ಲೇ ನೋಡ್ಬಿಡ್ತೀಯ ನೀನು. ಮೋಕ್ಷ ಮತ್ತೆ ಯಮಲೋಕ ಇಲ್ಲೇ ನೋಡ್ಬಿಡ್ತೀಯ ನೀನು. ಇನ್ನು ನೀನು ಯಮಲೋಕಕ್ಕೆ ಹೋಗ್ಬೇಕಾದ ಅವಶ್ಯಕತೆ ಇಲ್ಲ. ಎಚ್ಚರಿಕೆಯಿಂದಿರೋ. ನಿನ್ನ ಕುಟುಂಬವನ್ನ ಇನ್ನೊಬ್ಬರನ್ನ ಮುಟ್ಟುವುದಕ್ಕಿಂತ, ಇನ್ನೊಬ್ಬರಿಗೆ ತೊಂದರೆ ಕೊಡುವುದಕ್ಕಿಂತ, ಅದು ಯಾವನೇ ಆಗಿರ್ಲಿ, ಅದು ಯಾವುದೇ ಜಾತಿಯವನಾಗಿರ್ಲಿ, ಯಾರನ್ನಾದ್ರೂ ಮುಟ್ಟುವುದಕ್ಕಿಂತ ಮುಂಚೆ ನಿನ್ನ ಹೆಂಡತಿ ಇದ್ರೆ ನಿನ್ನ ಹೆಂಡತಿನ ಸ್ವಲ್ಪ ಕಣ್ಣು ಮುಂದೆ ತಗೊಂಬ. ನಿನ್ನ ಅಪ್ಪ ಅಮ್ಮ ಇದ್ರೆ ಅಪ್ಪ ಅಮ್ಮನ ಕಣ್ಣು ಮುಂದೆ ತೆಗೆದುಕೊಂಬ. ನಿನ್ನ ಅಣ್ಣ ತಮ್ಮಂದನ್ನ ಮುಂದೆ ತೆಗೆದುಕೊಂಡ್ ಬಾ. ಅವ್ರು ನಿನ್ನ ಮುಂದೆ ಇದ್ದಾರೆ ಅಂತ ತಿಳ್ಕೊಂಡು ಅವ್ರನ್ನ ನೋಡಿ. ನಿನ್ ಮುಂದೆ ನಿನ್ ತಾಯಿ ಇದ್ದಾಳೆ ಅಂತೇಳಿ ಇನ್ನೊಬ್ಬ ತಾಯಿ ನೋಡಿ, ಇನ್ನೊಬ್ಬ ತಾಯಿನ ಬೈ. ನಿನ್ ಮುಂದೆ ನಿನ್ನ ಅಪ್ಪ, ನಿನ್ನ ಅಣ್ಣ, ನಿನ್ನ ತಮ್ಮ, ನಿನ್ನ ತಂಗಿ ಇದ್ದಾರೆ ಅಂತ ತಿಳ್ಕೊಂಡು ನೀ ಕಾರ್ಯ ಮಾಡು. ಅದು ಸಮಾಜಕ್ಕೆ ಒಳ್ಳೇದು ಮಾಡ್ತೀಯ. ಮತ್ತೆ ಪೊಲೀಸ್ ಡಿಪಾರ್ಟ್ಮೆಂಟ್ ದಯವಿಟ್ಟು ನಿಮ್ಮನ್ನ ಕೇಳ್ಕೊಳ್ತೇನೆ, ಯಾರು ಬಂದು ಗಲಾಟೆ ಮಾಡ್ತಾರೋ, ಯಾರು ಸಮಾಜದಲ್ಲಿ ತೊಂದರೆ ಮಾಡ್ತಾರೋ, ಯಾರು ಸಮಾಜದಲ್ಲಿ ಆಘಾತ ಉಂಟು ಮಾಡ್ತಾರೋ, ಅಶಾಂತಿ ಉಂಟು ಮಾಡ್ತಾರೋ, ಅವ್ರನ್ನ ತಗೊಂಡೋಗಿ ಕೇಸ್ ರಿಜಿಸ್ಟರ್ ಮಾಡಿ ಅವ್ರನ್ನ ಒಳಗಡೆ ಕಳಿಸಿದ್ರೆ ಸಮಸ್ಯೆನ ಮುಗ್ದೋಯ್ತಲ್ವಾ? ಸಮಸ್ಯೆನ ಮುಗ್ದೋಯ್ತಲ್ಲ. ಮತ್ತೆ ಕ್ರೈಸ್ತರ ಮೇಲೆ ಯಾಕೆ ಕೇಸ್ಗಳು ರಿಜಿಸ್ಟರ್ ಮಾಡ್ತಾ ಇದ್ರಿ? ಪಾಪ ಅಮಾಯಕ ಪಾಶಗಳ ಮೇಲೆ ಯಾಕೆ ಕೇಸ್ಗಳು ರಿಜಿಸ್ಟರ್ ಮಾಡ್ತಾ ಇದ್ರಿ? ಅವ್ರನ್ನ ಯಾಕೆ FIR ಗಳು ಹಾಕಿ ಅವ್ರನ್ನ ಮತಾಂತರ ಮಾಡ್ತಿದ್ದಾರೆ ಅಂತ ಒಳಗಡೆ ಕಳಿಸ್ತೀರಿ? ಎವಿಡೆನ್ಸ್ ಇರಲ್ಲ, ದಾಖಲೆಗಳಿರಲ್ಲ. ಯಾರು ಚರ್ಚ್ಗೆ ಹೋಗ್ತಾ ಇದ್ದಾರೋ ಅಥವಾ ಯಾರು ಪ್ರೇಯರ್ಗೆ ಹೋಗಿದ್ದಾರೋ ಅವ್ರು ಕಂಪ್ಲೇಂಟ್ ಕೊಡಲ್ಲ. ಯಾವನೋ ಇನ್ನೊಬ್ಬ ಫೋನ್ ಮಾಡಿದಾಗ, ಇನ್ನೊಬ್ಬ ಇದು ಮಾಡಿದಾಗ ಅವನನ್ನ ನೀವು ಸಮಸ್ಯೆಗುಂಟು ಮಾಡಿದ್ರೆ, ಅವನನ್ನ ನೀವು ತಗೊಂಡೋಗಿ ಜೈಲಿಗೆ ಹಾಕಿದ್ರೆ ಏನ್ ಪ್ರಯೋಜನ ಬಂತು? ಗುಂಡಗಳನ್ನ ಒಳಗಡೆ ಹಾಕಿ ಗಲಾಟೆ ಮಾಡೋನು, ಜಗಳ ಮಾಡೋನು, ಬಂದು ಇನ್ನೊಂದು ಚರ್ಚ್ಗಳಲ್ಲಿ ನುಗ್ಗೋವನು, ಅವನು ಗುಂಡ. ಅವನನ್ನು ಒಳಗಡೆ ಹಾಕಿದ್ರೆ ಸಮಾಜ ನೆಮ್ಮದಿಯಾಗಿ ಬದುಕುತ್ತೆ, ಸಮಾಜ ಉತ್ತಮವಾಗಿ ಬದುಕುತ್ತೆ. ಅದನ್ನ ಬಿಟ್ಟು ಪಾಸ್ಟರ್ಗಳ ಮೇಲೆ ಅಥವಾ ಚರ್ಚ್ ಫಾದರ್ಗಳ ಮೇಲೆ ಕೇಸ್ಗಳು ಮಾಡಿ ಹಾಕಿದ್ರೆ ನಿಮಗೆ ಶಾಪಗಳು ತಡೆದ್ರೆ ಇನ್ನೇನು ತಟ್ಟುತ್ತೆ? ಒಡೀರಿ, ನಿಮಗೆ ದೇವರು ಯಾವುದೋ ಒಂದು ರೂಪದ ಅಧಿಕಾರ ಕೊಟ್ಟಿದ್ದಾನೆ. ಅಹಂಕಾರ ಪಡುವವನಿಗೆ, ದುರಂಕಾರ ಪಡುವವನಿಗೆ, ದೌರ್ಜನ್ಯ ಮಾಡುವವನಿಗೆ, ಚರ್ಚ್ಗಳು ನುಗ್ಗೋವನಿಗೆ, ಕಾನೂನು ಕೈಗೆತ್ಕೊಳ್ಳೋವನ್ನ ತೆಗೆದುಕೊಂಡೋಗಿ ಹೊರಗಡೆ ಹಾಕಿ ಜೈಲುಗಟ್ಟಿ ಸಮಾಜ ಎಷ್ಟು ಸುವ್ಯವಸ್ಥೆ ಆಗಿರುತ್ತೆ ನೋಡಿ, ಎಷ್ಟು ಶಾಂತಿಯುತವಾಗಿರುತ್ತೆ ನೋಡಿ. ಕುವೆಂಪು ಕಂಡಂತ ಆ ಶಾಂತಿಯ ತೋಟ ಯಾವ ರೀತಿ ಇರುತ್ತೆ ಅಂತ ಒಂದು ಸಾರಿ ನೋಡಿ. ಅದನ್ನ ಬಿಟ್ಟು ಅಮಾಯಕರನ್ನ ತಗೊಂಡೋಗಿ ಪೊಲೀಸ್ ಕಂಪ್ಲೇಂಟ್ಗಳನ್ನ ಮಾಡಿ ಅವ್ರನ್ನ ಜೈಲಿಗೆ ಹಟ್ಟಿ ಅವ್ರನ್ನ ಕೋರ್ಟ್ ಗಳಿಸ್ತಾ ಇದ್ರೆ ಅವರು ಅಯ್ಯೋ ಅನ್ನುವಂಥದ್ದು ಆ ನೋವು ಯಾರನ್ನು ಸುಮ್ಮನೆ ಬಿಡಲ್ಲ. ಆ ಕಣ್ಣೀರು ಯಾರನ್ನು ಸುಮ್ಮನೆ ಬಿಡೋದಿಲ್ಲ. ಆ ವೇದನೆ ಯಾರನ್ನು ಸುಮ್ಮನೆ ಬಿಡೋದಿಲ್ಲ. ಎಚ್ಚರಿಕೆ, ದಯವಿಟ್ಟು ಬಿಟ್ಟುಬಿಡಿ ಹಿಂಸಾಚಾರವನ್ನ, ದಯವಿಟ್ಟು ಬಿಟ್ಟುಬಿಡಿ ಹಿಂಸೆಗಳನ್ನ. ಧರ್ಮ ಅದು ಹಿಂಸಾಚಾರದ ಧರ್ಮ, ಅದು ಧರ್ಮವೇ ಅಲ್ಲ. ಹಿಂಸಾಚಾರ ಮಾಡುವಂತ ಧರ್ಮ ಜಾತಿಗಳೇ ಅಲ್ಲ. ಅದು ಧರ್ಮಗಳೇ ಅಲ್ಲ. ಯಾವೊಬ್ಬ ಮನುಷ್ಯ ಮನುಷ್ಯತ್ವದಿಂದ ಮನುಷ್ಯತ್ವವನ್ನು ರೂಢಿಸಿಕೊಂಡು ಮನುಷ್ಯತ್ವದಲ್ಲಿ ಬದುಕ್ತಾ ಇರ್ತಾನೋ ಅವನೇ ನಿಜವಾದ ಮನುಷ್ಯ. ಯಾರೊಳಗಡೆ ಮನುಷ್ಯತ್ವ ಇಲ್ವೋ ಅವನ ಧರ್ಮ ರಾಕ್ಷಸತನದ ಧರ್ಮ. ಅವನ ಧರ್ಮ ಅದು ನಿಜವಾದ ಧರ್ಮ ಅಲ್ಲ. ಯಾವ ಧರ್ಮ ನೀತಿ, ನ್ಯಾಯ, ಒಳ್ಳೆತನ ಮೈಗೂಡಿಸ್ಕೊಂಡು ಹೋಗುತ್ತೋ ಅದು ಸತ್ಯ ಧರ್ಮ.
ಆದುದರಿಂದ ಇದನ್ನ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಹಿಂಸಾಚಾರವನ್ನು ಬಿಟ್ಬಿಡಿ. ಪೊಲೀಸ್ ಡಿಪಾರ್ಟ್ಮೆಂಟ್ನವರು ಸೂಕ್ಷ್ಮವಾಗಿ ಗಮನಿಸಿ ಯಾರು ಅನ್ಯಾಯ ಮಾಡ್ತಿದ್ದಾರೆ, ಯಾರು ದಾಳಿ ಮಾಡ್ತಿದ್ದಾರೆ ಅಂಥವ್ರಿಗೆ ಶಿಕ್ಷೆ ಕೊಡಿ. ದಾಳಿಗಳು ನಿಂತೋಗುತ್ತೆ. ರೌಡಿಸಮ್ ಮಾಡುವಂಥವ್ರ ಮೇಲೆ ಗಮನ ಇಟ್ಟು ಅವ್ರನ್ನ ಎಡೆಮುರೆ ಕಟ್ಟಿ. ರೌಡಿಸಮ್ಗಳು ನಿಂತೋಗುತ್ತೆ. ದೌರ್ಜನ್ಯ ಮಾಡುವವರು, ಇನ್ನೊಬ್ಬರನ್ನ ಇನ್ನೋಸೆಂಟ್ ಪೀಪಲ್ಗಳನ್ನ ಹೊಡೆಯುವಂಥವ್ರು, ಗಲಾಟೆ ಮಾಡುವಂಥವ್ರು, ರೋಡ್ಗಳಲ್ಲಿ ನಿಂತು ತೊಂದರೆ ಮಾಡುವಂಥವ್ರನ್ನ ಹಿಡಿದು ಕಾನೂನಲ್ಲಿ ಹಿಡಿದು ಅವ್ರನ್ನ ನಿಮ್ಮ ಕಾನೂನಿನಡಿಯಲ್ಲಿ ಶಿಕ್ಷೆಗೊಳಿಸಿ. ಹಿಂಸಾಚಾರಗಳೇ ಕಮ್ಮಿ ಆಗೋಗುತ್ತೆ. ಅವಾಗ ಮನುಷ್ಯ ಎಷ್ಟು ಶಾಂತಿಯುತವಾಗಿ ಬದುಕ್ತಾನೆ, ಎಷ್ಟು ನೆಮ್ಮದಿಯಾಗಿ ಬದುಕ್ತಾನೆ. ಇಷ್ಟನ್ನು ಹೇಳಿ ನಾನು ಮಾತು ಮುಗಿಸ್ತೇನೆ. ವಿಮರ್ಶೆ ಮಾಡಬೇಕಾಗಿದ್ದು, ಯೋಚನೆ ಮಾಡಬೇಕಾಗಿದ್ದು ಕ್ರೈಸ್ತರಿಗೂ ಬಿಡ್ತೀನಿ, ಹಿಂಸೆ ಮಾಡೋರ್ಗೂ ಬಿಡ್ತೀನಿ, ಈ ದೇಶದ ಕಾನೂನು ಕಾಪಾಡುವಂಥ ಪ್ರತಿಯೊಬ್ಬರಿಗೂ ಬಿಡ್ತೀನಿ. ನೀವು ಯೋಚನೆ ಮಾಡಿ ಸತ್ಯವನ್ನ ಹಿಡಿದಿಟ್ಕೊಳ್ಳಿ, ಸುಳ್ಳ ಬಿಡಿ, ನೀತಿ ನ್ಯಾಯಗಳನ್ನ ಅನುಸರಿಸಿ. ಆಗ ನೀವು ಚೆನ್ನಾಗಿರ್ತೀರಿ, ಸಮಾಜ ಚೆನ್ನಾಗಿರುತ್ತೆ, ನಾವೆಲ್ಲರೂ ಅಣ್ಣ ತಮ್ಮಂದಿರಂತ ಬದುಕ್ತೀವಿ. ಗಾಡ್ ಬ್ಲೆಸ್ ಯು.